Hello students, good morning. Today we are going to discuss about 9th standard second summative assessment model question paper 2025-26, that is second language English. ಈ ಕ್ವಶನ್ ಪೇಪರನ್ನು ಬೋರ್ಡಿಂದ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಈ ಸರ್ತಿ ಸಂಕಲನಾತ್ಮಕ ಎಲ್ಲ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ಸ್ ಬೋರ್ಡಿಂದನೇ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಸೊ ಇದೊಂದು ಮಾಡೆಲ್ ಈ ಥರನೇ ಕ್ವಶನ್ ಪೇಪರ್ ಬರುತ್ತೆ ನೆಕ್ಸ್ಟ್. ಸೊ ಇದೊಂದು ಸಾಲ್ವ್ ಮಾಡಿದ್ರೆ ವಿ ವಿಲ್ ಗೆಟ್ ಅ ಐಡಿಯಾ ದಟ್ ವಾಟ್ ಕೈಂಡ್ ಆಫ್ ಕ್ವೆಶ್ಚನ್ ಪೇಪರ್ ಈಸ್ ಗೋಯಿಂಗ್ ಟು ಅಪಿಯರ್. ಸೊ ಇದನ್ನು ನಾವು ಸಾಲ್ವ್ ಮಾಡೋಣಂತ. ನೋಡಿರಿ, ಹೀಗೆ ಇರುತ್ತೆ ಕ್ವಶನ್ ಪೇಪರ್. 80 ಮಾರ್ಕ್ಸ್ ಇರುತ್ತೆ 9th ಸ್ಟ್ಯಾಂಡರ್ಡ್ದು. ಫಸ್ಟಿಗೆ 4 MCQs ಇರ್ತಾವೆ. ಇಲ್ಲಿ ನೋಡಿರಿ, 4 alternatives are given for each the following questions. Incomplete statement or incomplete statements, only one of them is correct or the most appropriate answer. Choose the correct alternative and write the complete answer along with its letter of alphabet ಅಂತ ಹೇಳ್ಯಾರ. ಈಗಂದರೆ ಏನು ಅಂತ, ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ ಇದೆ. ಅದಕ್ಕೆ ಕೆಳಗಡೆ 4 ಆನ್ಸರ್ಸ್ ಇದೆ. ಅದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಆನ್ಸರ್ನಲ್ಲಿ ಆ ಫುಲ್ ಸ್ಟೇಟ್ಮೆಂಟ್ ಬರೀಬೇಕು ಅಲಾಂಗ್ ವಿತ್ ದ ಅಲ್ಫಾಬೆಟ್ ಅಂತಾರೆ. ಅದಾದ ಆಪ್ಷನ್ ಏನೈತಲ್ಲ, ಆಪ್ಷನ್ದು ಅಲ್ಫಾಬೆಟ್ ಏನೈತಲ್ಲ, ಎ ಹೀಗೆಲ್ಲ ಐತಲ್ಲ, CBCD ಅಂತ, ಅದು ಕೂಡ ಬರೀರಿ ಅಂತ ಹೇಳ್ಯಾರ. ಸೊ ಹಿಂಗೆ 4 ಕ್ವಶನ್ಸ್ ಇರ್ತಾವೆ. ಸೊ ಒಂದೇದನ್ನು ನೋಡೋಣಂತ. ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಹೇಳ್ಯಾರ. ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಫಾರ್ ದ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ದ ಹರ್ಮಿಟ್ ಈಸ್ ಅ ವೈಸ್ ಮ್ಯಾನ್. ಸೊ ಕ್ವಶನ್ ಟ್ಯಾಗ್ ಇದಕ್ಕೆ ಇಲ್ಲೇ ಕ್ವಶನ್ ಟ್ಯಾಗದು ಫಾರ್ಮ್ಯುಲಾ ಏನಿದೆ ಅಂದರೆ ಹೆಲ್ಪಿಂಗ್ ವರ್ಬ್ ತೊಗೊಳ್ಬೇಕು. ಅದಕ್ಕೆ ಸಬ್ಜೆಕ್ಟ್ದು ಏನು ತೊಗೋಬೇಕಪ್ಪ ಅಂದರೆ, ಸಬ್ಜೆಕ್ಟ್ದು ಹೆಲ್ಪಿಂಗ್ ವರ್ಬನ್ನು ಫಸ್ಟ್ ಬರ್ಕೋಬೇಕು. ಅದಕ್ಕೆ ನಾಟ್ ಹಚ್ಚಬೇಕು. ಹೆಲ್ಪಿಂಗ್ ವರ್ಬ್ ಏನೈತಿ ಇಲ್ಲೇ ಈಸ್ ಇದೆ, ಇದಕ್ಕೆ ಶಾರ್ಟ್ ಫಾರ್ಮಲ್ಲಿ ನಾಟ್ ಹಚ್ಚಬೇಕು. ಈಸಂಟ್, ಇದು ಹರ್ಮಿಟ್ ಏನೈತಲ್ಲ, ಸಬ್ಜೆಕ್ಟ್ ಏನೈತಲ್ಲ, ಸಬ್ಜೆಕ್ಟ್ದು ಪ್ರನೌನ್ ತೊಗೋಬೇಕು. ದ ಹರ್ಮಿಟ್ ಹೀ ಆಗ್ತಾನೆ ಡೆಫಿನೆಟ್ಲಿ. ಸೊ ಈಸಂಟ್ ಹೀ ಅಂತ ಆನ್ಸರ್ ಆಗುತ್ತೆ. ಸೊ ಈ ಒಂದನೇ ಪ್ರಶ್ನೆದ ಆನ್ಸರ್ ಏನಪ್ಪ ಅಂದರೆ ಈಸಂಟ್ ಹೀ. ಓಕೆನಾ? ನೆಕ್ಸ್ಟ್ ನೋಡಿರಿ, ಈಸಂಟ್ ಹೀ ಎಲ್ಲೈತಪ್ಪ, ಇಲ್ಲಿದೆ ನೋಡಿರಿ. ಆಪ್ಷನ್ ಬಿ ಈಸ್ ಅವರ್ ಆನ್ಸರ್. ಇಲ್ಲೇ ಆಪ್ಷನ್ ಬಿ ಈಸ್ ಅವರ್ ಆನ್ಸರ್, ಈಸಂಟ್ ಹೀ ಅಂತ. ಕ್ವಶನ್ ಟ್ಯಾಗ್ ಈ ರೀತಿ ಸೆಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್ ಅಂತ ಹೇಳ್ಯಾರ. ಸೊ ಈ ಕ್ವಶನಲ್ಲಿ ಏನು ಮಾಡೋದೈತಿ ಅಂದರೆ, ಲ್ಯಾಂಗ್ವೇಜ್ ಫಂಕ್ಷನನ್ನು ಚೂಸ್ ಮಾಡೋದೈತಿ. ಫಸ್ಟ್ 4 ಕ್ವಶನ್ಸಲ್ಲಿ ಇವೇ ಇರ್ತಾವೆ. ಒಂದು ಕ್ವಶನ್ ಟ್ಯಾಗ್ ಇರುತ್ತೆ, ಮತ್ತೊಂದು ಲ್ಯಾಂಗ್ವೇಜ್ ಫಂಕ್ಷನ್ ಇರುತ್ತೆ. ಕೊಟ್ಟಂಥ ಸ್ಟೇಟ್ಮೆಂಟ್ ಯಾವ ಒಂದು ಕಾರ್ಯ ಮಾಡ್ತಾ ಇದೆ ವಾಕ್ಯದಲ್ಲಿ ಅಂತ ಹೇಳೋದಿತ್ತು ಅಷ್ಟೇ. ಸೊ ನೋಡೋಣಂತ. ಸುಧಾ, ಹಲೋ ರಾಧಾ, ವೈ ಆರ್ ಯು ಸ್ಟ್ಯಾಂಡಿಂಗ್ ಹಿಯರ್ ಅಂತ ಕೇಳ್ತಾಳೆ. ರಾಧಾ, ಹಾಯ್, ಐ ಆಮ್ ವೇಟಿಂಗ್ ಫಾರ್ ದ ಬಸ್, ಐ ಹ್ಯಾವ್ ಟು ಗೋ ಟು ದ ಮಾರ್ಕೆಟ್ ಅಂತ ರಾಧಾ ಹೇಳ್ತಾಳೆ. ಅವಾಗ ಸುಧಾ, ಐ ಆಮ್ ಗೋಯಿಂಗ್ ದ್ಯಾಟ್ ವೇ, ಐ ಕ್ಯಾನ್ ಡ್ರಾಪ್ ಯು ದೇರ್ ಅಂತ ಹೇಳ್ತಾಳೆ. ಸುಧಾ ಏನು ಹೇಳ್ತಾಳೆ, ನಾ ಅದೇ ದಾರಿಯಲ್ಲಿ ಹೊಂಟಿದ್ದೀನಿ, ನಿನಗೆ ಬೇಕಂದ್ರೆ ನಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಈ ವಾಕ್ಯ ಅಂಡರ್ಲೈನ್ ಮಾಡಿದ್ದು ಏನು ಮಾಡ್ತಾ ಇದೆ ಫಂಕ್ಷನ್ ಅಂದರೆ, ಗಿವಿಂಗ್ ಡೈರೆಕ್ಷನ್, ದಿಕ್ಕನ್ನು ತೋರಿಸ್ತಾ ಇದೆ ಒಳಗೆ ರಾಧನಿಗೆ ಅಲ್ಲ. ಬಿ ಆಪ್ಷನ್ ಏನು, ಸಿಕ್ಕಿಂಗ್ ಇನ್ಫಾರ್ಮೇಷನ್ ಕೇಳ್ತಿದ್ದಾಳ, ಇಲ್ಲ. ಸಿಕ್ಕಿಂಗ್ ಅಂದರೆ ಪಡೆಯೋದು, ಮಾಹಿತಿಯನ್ನು ಪಡಿತಾ ಇಲ್ಲ. ಸೊ ಆಫರಿಂಗ್ ಹೆಲ್ಪನ್ನು ಆಫರ್ ಮಾಡ್ತಿದ್ದಾಳ, ಹೌದು. ಗಿವಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಕೊಡ್ತಿದ್ದಾಳ, ಇಲ್ಲ. ಅವಳು ಎ ಬಿ ಡಿ ಯಾವುವು ಆಪ್ಷನ್ಸ್ ಅಲ್ಲ. ಸೊ ಆಪ್ಷನ್ ಏನು, ಆಫರಿಂಗ್ ಹೆಲ್ಪ್. ಅವಳು ಏನು ಮಾಡ್ತಿದ್ದಾಳೆ ಅಂದರೆ, ಶಿ ಈಸ್ ಆಫರಿಂಗ್ ಹೆಲ್ಪ್ ದಟ್ ಐ ಆಮ್ ಗೋಯಿಂಗ್ ಟು ದ್ಯಾಟ್ ವೇ, ಐ ಕ್ಯಾನ್ ಡ್ರಾಪ್ ಯು ಅಂತ ಹೆಲ್ಪನ್ನು ಆಫರ್ ಮಾಡ್ತಿದ್ದಾಳೆ. ಸೊ ಇದು ಆನ್ಸರ್ ಏನಪ್ಪ ಅಂದರೆ ಆಫರಿಂಗ್ ಹೆಲ್ಪ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅನ್ನೋದು ತುಂಬ ಈಸಿ ಇದೆ, ಲ್ಯಾಂಗ್ವೇಜ್ ಫಂಕ್ಷನ್ ಥರ ಅಲ್ಲ. ಇಲ್ಲಿ ಡೆಫಿನೆಟ್ ನಿಮ್ಗೆ ಎರಡು ಆನ್ಸರ್ಸ್ ಬಂದೇ ಬರ್ತಾವೆ. ಒಂದು ಕ್ವಶನ್ ಟ್ಯಾಗ್ದು ಫಾರ್ಮುಲಾ ಈಸಿ ಇದೆ. ನೆಕ್ಸ್ಟ್ ಒನ್ ಇದೇನು, ಇನ್ಫಿನಿಟಿವ್ ಅಂದರೆ ಏನಪ್ಪ, ಇನ್ಫಿನಿಟಿವ್ ಅಂದರೆ 2 ಪ್ಲಸ್ ವರ್ಬ್ ಇರಬೇಕು. ಅಂದರೆ ಟು ಈಟ್, ಟು ಡ್ರಿಂಕ್, ಟು ವಾಶ್, ಟು ಡಾನ್ಸ್, ಟು ಸಿಂಗ್, ಟು ಟೀಚ್, ಟು ಲರ್ನ್ ಅಂತ ಇರಬೇಕು. ಇದಕ್ಕೆ ನಾವು ಇನ್ಫಿನಿಟಿವ್ ಅಂತೀವಿ. ಸೊ ನೋಡೋಣಂತ ಯಾವುದು ಆಪ್ಷನ್ 2 ವರ್ಬ್ ಇದೆ ಅಂತ. ನೋಡಿರಿ, ಒಂದು ಸೆಂಟೆನ್ಸ್ ಕೊಟ್ಟಾರ, ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂದಾರೆ. ನೋಡ್ರಿ, ಇಲ್ಲಿ ಇನ್ಫಿನಿಟಿವನ್ನು ಚೂಸ್ ಮಾಡಿರಿ ಅಂತಂದಿದ್ದಾರೆ.
ಸೊ ಲೆಟಸ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇಲ್ಲಿ ನೋಡ್ರಿ ಏನಿದೆ ಅಂತೇಳಿ ಸ್ಟೇಟ್ಮೆಂಟ್, ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ ಟು ರೆಸ್ಟ್ ಅಂತೈತಿ. ಸೊ ಸೆಂಟೆನ್ಸ್ ನೋಡಿದಾಗಲೇ ಟು ರೆಸ್ಟ್ ಅಂತ ಇದೆ. ಸೊ 4 ಆಪ್ಷನ್ಸನ್ನು ನೋಡೋಣಂತ. ಆಪ್ಷನ್ ಏನೈತಿ ಅಂದ್ರೆ ಸ್ಯಾಂಕ್ ಇದೆ, ಆಪ್ಷನ್ ಬಿ ಸ್ಯಾಂಕ್ ಡೌನ್ ಇದೆ, ಆಪ್ಷನ್ ಸಿ ಟು ರೆಸ್ಟ್ ಇದೆ, ಆಪ್ಷನ್ ಡಿ ಬರೀ ರೆಸ್ಟ್ ಇದೆ. ಸೊ ನಾನು ಹೇಳ್ದಂಗೆ ಏನಿರಬೇಕು ಅಂತ ಹೇಳಿದೆ ನಾನು, 2+ ವರ್ಬ್ ಇರಬೇಕಂತ ಹೇಳಿದೆ. ಸೊ 2+ ವರ್ಬ್ ಈ ಒಂದು ಆಪ್ಷನ್ಗಿದೆ, ಟು ರೆಸ್ಟ್ ಅಂತೇಳಿ. ಸೊ ಇದೇ ನಮ್ಮದು ಆನ್ಸರ್. ಇನ್ಫಿನಿಟಿವ್ ಅಂದರೆ ಇದೆ. ಸೊ ಒಂದು ಸರ್ತಿ ನೀವು ಇಫ್ ವಿಲ್ ಗೋ ಥ್ರೂ ದಿಸ್ 4 ಕ್ವೆಶನ್ಸ್, ಅಟ್ಲೀಸ್ಟ್ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ 2 ಆನ್ಸರ್ಸ್ ಕರೆಕ್ಟ್ಲಿ. ಸೊ ಇದನ್ನು ನೋಡಿದ್ರೆ ನಿಮ್ಗೆ 4ರಲ್ಲಿ 2 ಆನ್ಸರ್ಸ್ ಡೆಫಿನೆಟಾಗಿ ಬರುತ್ತೆ. ಸೊ 4th ಕ್ವೆಶನ್ ನೋಡಿರಿ, ರೀಡ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಹೇಳಿ. ಪ್ರಿಪೋಸಿಷನ್ ಅಂದರೆ ದ ವರ್ಡ್ ವಿಚ್ ಶೋಸ್ ದ ರಿಲೇಷನ್ಶಿಪ್ ಆಫ್ ದ ವರ್ಡ್ ಆ್ಯಂಡ್ ದ ನೌನ್ ಇನ್ ದ ಸೆಂಟೆನ್ಸ್. ರಿಲೇಷನ್ಶಿಪ್ ಬಿಟ್ವೀನ್ 2 nouns in the sentence or the noun with other words in the sentence. ಸೊ ನೋಡ್ರಿ, ಅಲ್ಗು ಆ್ಯಂಡ್ ಜುಮ್ಮನ್ ವೇರ್ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಡ್ಯಾಶ್ ದ ವಿಲೇಜ್. ಇಲ್ಲೇ ನಿಮ್ಗೆ ಸೆಂಟೆನ್ಸ್ ನೆನಪೇ ಇತ್ತು ಅಂದರೆ ಇನ್ ದ ವಿಲೇಜ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲೇ ನೋಡ್ರಿ, ಅಲ್ಗು ಮತ್ತು ಜುಮ್ಮನ್ ಇಬ್ಬರು ಮಂದಿ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಎಲ್ಲಿ, ಡ್ಯಾಶ್ ವಿಲೇಜ್ ಅಂದರೆ ವಿಲೇಜ್ನಲ್ಲಿ, ವಿಲೇಜ್ ಒಳಗಡೆ ಅಂದರೆ ಬಾಯ್ ಅಂತೂ ಬರಲ್ಲ. ಸೊ ಇನ್ ಬರುತ್ತಾ, ಇನ್ನೇ ಆನ್ಸರ್. ಹಾಗಿದ್ರೆ ನಾವೇನು ಮಾಡೋಣ, ಬಾಯಿ ತೆಗೆದ್ಬಿಟ್ಟು ಇನ್ ನಮ್ಮದು ಆನ್ಸರ್. ಸೊ ಆನ್ಸರ್ ಈಸ್ ಇನ್. ಆನ್ಸರ್ ಏನಪ್ಪ ಅಂದರೆ ಇನ್ ನಮ್ಮದು ಆನ್ಸರ್. ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಸೊ 4 ಆದವು ಇಲ್ಲೇ. ಈ 4ಅಲ್ಲಿ ಯು ವಿಲ್ ಬಿ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ದಿಸ್ ಒನ್. ದಿಸ್ ಈಸ್ ವೆರಿ ಈಸಿ. ವಿಚ್ ಒನ್? ಕ್ವೆಶನ್ ಟ್ಯಾಗ್. ಇದು ಒಂದು ಬರುತ್ತೆ MCQನಾಗ. ಇದು ಕೂಡ ಅರ್ಥ ಮಾಡಿಕೊಂಡ್ರೆ ಓದಿ ಇದು ಕೂಡ ಗೊತ್ತಾಗತ್ತೆ. ಸೊ 3rd ಒನ್ ಗೊತ್ತಾಗತ್ತೆ, ಟು ರೆಸ್ಟ್ ಅಂದರೆ 2+ ವರ್ಬ್ ಇದ್ದಿದ್ದು. ಆಮೇಲೆ 4th ಒನ್ನು ಈಸಿ ಇದೆ. ಇಲ್ಲಿ ಪ್ರಿಪೋಸಿಷನ್ ಅಂತ ಕೊಟ್ಟಾರೆ. ನಿಮಗೆ 9th ಸ್ಟ್ಯಾಂಡರ್ಡ್ಗೆ ಅಷ್ಟು ಡಿಫಿಕಲ್ಟ್ ಪ್ರಿಪೋಸಿಷನ್ಸ್ ಬರೋದಿಲ್ಲ. ಇನ್, ಟು, ಬೈ, ಫ್ರಾಮ್, ಫಾರ್ ಇಂಥವು ಅಷ್ಟೇ ಬರ್ತವೆ. ಭಾಳಷ್ಟು ಡಿಫಿಕಲ್ಟ್ ಅಂತವು ಬರೋದಿಲ್ಲ. ಸೊ ಇಫ್ ಯು ವಿಲ್ ಟ್ರೈ ಲಿಟಲ್ ಬಿಟ್, ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದೀಸ್ ಆನ್ಸರ್ಸ್. ಓಕೆ ಚಿಲ್ಡ್ರನ್? ಸೊ ಲೆಟಲ್ ಗೋಸ್ ಟು ದ ನೆಕ್ಸ್ಟ್ ಗ್ರಾಮರ್ ಪಾಯಿಂಟ್, ದಟ್ ಇಸ್ ಡೂ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ ಏನಪ್ಪ ಅಂದರೆ 5ರಿಂದ 16 ಕ್ವೆಶನ್ ಇವಕ್ಕೆ ಆಪ್ಷನ್ಸ್ ಕೊಟ್ಟಿರಂಗಿಲ್ಲ, ನೀವು ಆನ್ಸರ್ ಹುಡುಕಬೇಕು. ಇಲ್ಲಿನೂ ಕೂಡ ಕೆಲವೊಂದು ಆನ್ಸರ್ಸ್ ಭಾಳಷ್ಟು ಈಸಿ ಇದಾವೆ. ಸೊ ವಿ ವಿಲ್ ಸಿ ದಿಸ್ ಪಾರ್ಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಚಿಲ್ಡ್ರನ್. Have a nice day. Have a nice day. Have it.